ಎತ್ತೆತ್ತ ನೋಡಲುಂ ಗುಪ್ತ ಭೂತಗಳಯ್ಯ, ಕತ್ತಲೆಯೊಳಾಡುತಿಹ ದೆವ್ವಗಳ ಸುಳಿವು, ಮುತ್ತಿ ಮುಸುಕಿಹುದು ಜೀವನದ ರಹಸ್ಯವೊಂದು, ಬೆತ್ತಲೆಯದಹುದೆಂತು ಮಂಕುತಿಮ್ಮ. ಮಗ ಈಗ ಊಟ ಮಾಡ್ಕೊಂಡ್ ಬಂದೆ. ಇದೇನೋ ಲೈಟ್ ಇಂಗ್ಲಿಂಗ್ ಆಗ್ತದೆ. ಏನೋ ನಿಂತಿದ್ಯೋ ಅದು, ಏನೋ ಇದೆಯೋ. ನೋ ಏನೋ ಹೊಡಿತು. ಲೇ ವಿನಾಯಕ, ಏನು ಕುಂಕುಮ ವಿಭೂತಿ ಎಲ್ಲ ಏನು ಭಯನೋ ಭಕ್ತಿನೋ ಇದು? ಏನಕ್ಕೆ ಕಟ್ ಮಾಡಿದೆ ನೀನು ಕಾಲ್? ನೀವು ನಾನು ಯಾಕೆ ಕಟ್ ಮಾಡಿದೆ? ನೀನ್ ಕಾಲ್ ಕಟ್ ಮಾಡಿದ್ದು? ಮಾಡಿದ್ದು ನೀನ್ ಕಾಲ್ ಕಟ್ ಮಾಡಿದ್ದು. ಅಲ್ಲೇನೋ ಬೆಳ್ಳಿಗೆ ಏನೋ ಕಾಣ್ತಾ ಇದೆ, ಏನೋ ಓಡಾಡ್ತಾ ಇದೆ. ಅದೇ ನೋಡಿದೆ ನಾನು, ಬೆಳ್ಳಿಗೇನೋ ಇತ್ತು. ನಾವು ಫೋನ್ ಮಾಡಿ ನೀವು ಕಾಲಲ್ಲಿ ಇದ್ರಿ, ಹಿಂದೆ ತಿರ್ಗಿದ್ರೆ ಯಾರು ಇಲ್ಲ, ಬಂದು ಹೊಡೆದೋಗಿದ್ದಾರೆ ಅಲ್ಲಿ. ಅವೆಲ್ಲ ಏನು ಇಲ್ಲ ಗುರು, ಎಲ್ಲ ನಿನ್ ಮನಸ್ಥಿತಿ ಅಷ್ಟೇ. ಇಲ್ಲ ನೀವು ಬರ್ಬೇಕಿತ್ತು. ಇಲ್ಲ ಇಲ್ಲ, ಎಲ್ಲ ನಿನ್ ಮನಸ್ಥಿತಿ. ನಾನು ಹೇಳ್ತೀನಿ ಬಾ ನಿಮ್ಗೆ. ದೆವ್ವ ಅಂತ ಭೂತ ಏನು ಗುರು ಅದು? ಸಮೋದ ಏನು ಇಲ್ಲಿ ನೀನು ಸಿಕ್ಕಿದೆಯಲ್ಲ ಗುರು, ಅಲ್ಲಿ ಭೂತ ಇದೆ ಕಣು. ಭೂತನ? ನಿಜವಾಗ್ಲೂ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ? ನೀನು ಹಿಂಗೆ ಹೇಳ್ತೀನಾ? ನಿಜವಾಗ್ಲೂ ಗುರು. ಎಷ್ಟೋ ಸಲ ಏನು ಇಲ್ಲ ಅಂದ್ರೂ ಕೂಡ ಏನೋ ಇದೆ ಅಂತ ಅನ್ಕೊಳ್ಳೋದು, ಏನೂ ಆಗಿಲ್ಲ ಅಂದರೆ ಇನ್ನೇನೋ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು, ಇವೇ ಈ ಥರ ಭ್ರಮೆ ಪಡ್ಕೊಳ್ಳೋದೇ ಭೂತ ಆಗಿದೆ. ಈ ಭೂತ ದೆವ್ವಗಳು ಅದೆಲ್ಲ ಬೇರೆ ಎಲ್ಲೂ ಇಲ್ಲ, ನಮ್ಮ ಮನಸ್ಸಲ್ಲೇ ಇರೋದು. ಈ ಭೂತ ದೆವ್ವಗಳನ್ನು ಭ್ರಮೆ ನಮ್ಮನ್ನು ಒಂದು ರೀತಿ ಅಜ್ಞಾನದ ಕತ್ತಲಲ್ಲಿ ಕೂಡ ಹಾಕ್ತದೆ. ಈ ಅಜ್ಞಾನದ ಕತ್ತಲಿಂದ ಹೊರಗೆ ಬರಬೇಕಂದ್ರೆ ಜ್ಞಾನದ ಬೆಳಕು ಬೇಕು. ಆದರೆ ಜ್ಞಾನದ ಬೆಳಕಿಗೆ ನಮಗೆ ಬರೋಕ್ಕೆ ಈ ಭೂತ ದೆವ್ವನ ಭ್ರಮೆಗಳು ಬಿಡಲ್ಲ. ಅದಕ್ಕೆ ಇರೋ ದಾರಿ ಒಂದೇ, ಧೈರ್ಯ. ಈ ಧೈರ್ಯವನ್ನು ನಾವು ತಂದ್ಕೊಳ್ಳಿಲ್ಲ ಅಂತಂದರೆ ಈ ಜ್ಞಾನದ ಬೆಳಕಿನ ಕಡೆ ನಮಗೆ ಬರಲಿಕ್ಕಾಗಲ್ಲ. ಆ ಜ್ಞಾನ ಸಿಗಲಿಲ್ಲ ಅಂದರೆ ಜೀವನದಲ್ಲಿ ಅದೆಷ್ಟೋ ರಹಸ್ಯಗಳು ನಾವು ಅದನ್ನು ಭೇದಿಸೋಕ್ಕಾಗೋದಿಲ್ಲ. ಅದರಿಂದ ಧೈರ್ಯ ಮುಖ್ಯ. ಏನಂತೀವಿ? ಹೌದು, ಆದರೂ ಅಲ್ಲಿ ಏನೋ ಇದೆ. ಚಂದ್ರು ಚಂದ್ರು ಚಂದ್ರು